ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ KPTCL ಅಲ್ಲಿ ಒಂದು ನೇಮಕಾತಿ ಆದೇಶವನ್ನು ಅಧಿಸೂಚನೆಗೋಸ್ಕರ ಕಾಯ್ತಾ ಇದ್ದೀವಿ. ಆ ಅಧಿಸೂಚನೆ ಈಗ ತಾನೇ ಬಂದಿದೆ. ಅಂದರೆ ಫೆಬ್ರವರಿ 1 ಇವತ್ತು KPTCL ಅಲ್ಲಿ ರೆಕ್ರೂಟ್ಮೆಂಟ್ ಆಗ್ತಾ ಇದೆ. ಆ ರೆಕ್ರೂಟ್ಮೆಂಟ್ ಬಗ್ಗೆ ಡಿಟೇಲ್ಡ್ ನೋಟಿಫಿಕೇಶನ್ ನಾವು ನೋಡ್ತಾ ಇದ್ದೀವಿ. ಡಿಟೇಲ್ ನೋಟಿಫಿಕೇಶನ್ ಅನ್ನು ನಾನು ಈ ವಿಡಿಯೋಲಿ ಡಿಟೇಲ್ ಆಗಿ ಆ ನೋಟಿಫಿಕೇಶನ್ ಅಲ್ಲಿ ಏನಿದೆ, ಯಾವ ಪೋಸ್ಟ್ಗೆ ಕನ್ಫರ್ಮ್ ಆಗಿದಾವೆ ಅನ್ನೋದನ್ನ ಡಿಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಮುಂದಿನ ಈ KPTCLಗೆ ಸಂಬಂಧಪಟ್ಟಿರೋ ಹಾಗೆ ಯಾವುದಾದ್ರೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಮುಂದಿನ ಎಲ್ಲ ವಿಡಿಯೋಸ್ಗಳನ್ನು ತಾವು ನೋಡ್ಬೋದು. ಸ್ನೇಹಿತರೆ, ಇಲ್ಲಿ ನೋಡ್ತಾ ಹೋಗೋಣ. ನಾವು ಇಲ್ಲಿ ನೋಟಿಫಿಕೇಶನ್ ಓಪನ್ ಮಾಡ್ತೀನಿ. ಇಲ್ಲಿ 1 ಫೆಬ್ರವರಿ 2022 ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಉದ್ಯೋಗ ಪ್ರಕಟಣೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, ಬೆಸ್ಕಾಂ, ಸೆಸ್ಕಾಂ, ಹೆಸ್ಕಾಂ ಹಾಗೂ ಮೆಸ್ಕಾಂ ಮತ್ತು ಜೆಸ್ಕಾಂಗಳ ಆಡಳಿತ ವ್ಯಾಪ್ತಿ ಕಚೇರಿಗಳಲ್ಲಿ ಖಾಲಿ ಇರುವ ಮಿಕ್ಕುಳಿದ ಪದವೃಂದದ 399 ಸಹಾಯಕ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರು ಮತ್ತು 393+6 ಬ್ಯಾಕ್ಲಾಗ್ ಹುದ್ದೆಗಳು, 21 ಸಹಾಯಕ ಇಂಜಿನಿಯರ್ ಸಿವಿಲ್, 486 ಕಿರಿಯ ಇಂಜಿನಿಯರ್, 477+9 ಬ್ಯಾಕ್ಲಾಗ್ ಹುದ್ದೆಗಳು, 21 ಕಿರಿಯ ಇಂಜಿನಿಯರ್, 357 ಕಿರಿಯ ಸಹಾಯಕ ಹುದ್ದೆಗಳನ್ನು ಹಾಗೂ ಅನುಚ್ಛೇದ 371J ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯಲ್ಲಿ ಗುರುತಿಸಲ್ಪಡುವ ಸ್ಥಳೀಯ ಪದವೃಂದ 106 ಸಹಾಯಕ ಇಂಜಿನಿಯರ್ಗಳು, 7 ಸಹಾಯಕ ಇಂಜಿನಿಯರ್ ಸಿವಿಲ್, 84 ಕಿರಿಯ ಇಂಜಿನಿಯರ್. ಅಂದರೆ ಈಗ ನಾವು ಹೈದರಾಬಾದ್ ಕರ್ನಾಟಕ ಏನಿತ್ತು ಅದನ್ನು ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ. ಇದು ನಾನ್ ಕಲ್ಯಾಣ ಕರ್ನಾಟಕ ಅಂದರೆ ಇಂದು ಹೈದರಾಬಾದ್ ಕರ್ನಾಟಕದವ್ರಿಗೆ ಬಿಟ್ಟು ಯಾವ್ಯಾವ ಪೋಸ್ಟ್ಗಳಿದ್ದಾವೆ ಇಲ್ಲಿ ನೋಡ್ತಾ ಹೋದಾಗ, ಸಹಾಯಕ ಇಂಜಿನಿಯರ್ ವಿದ್ಯುತ್ ಅಂದರೆ ಎಲೆಕ್ಟ್ರಿಕಲ್ ಅಸಿಸ್ಟೆಂಟ್ ಇಂಜಿನಿಯರು, ಸಹಾಯಕ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್. ಪೋಸ್ಟ್ಗಳು ಎಷ್ಟಿದ್ದಾವೆ ಅಂದರೆ ಸಾಮಾನ್ಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಸಾಮಾನ್ಯ, ಪ್ರವರ್ಗ 1, ಪ್ರವರ್ಗ 2, 2B, 3A, 3B, ಒಟ್ಟು 77. ಅದೇ ರೀತಿ ಮಹಿಳಾ 135, ಗ್ರಾಮೀಣ 102, ಮಾಜಿ ಸೈನಿಕ 35, ಕನ್ನಡ ಮಾಧ್ಯಮ 20, ವಿಕಲಚೇತನ 19, ತೃತೀಯ ಲಿಂಗದ 5, ಟೋಟಲಿ 393 ಸಹಾಯಕ ಇಂಜಿನಿಯರ್ ಅಂದರೆ ಅಸಿಸ್ಟೆಂಟ್ ಪೋಸ್ಟ್ಗಳಿದ್ದಾವೆ ಇಲ್ಲಿ. ಅದೇ ರೀತಿ ಬ್ಯಾಕ್ಲಾಗ್ ಹುದ್ದೆಗಳು ಎಷ್ಟಿದ್ದಾವೆ ಅಂದರೆ ಟೋಟಲ್ 6 ಹುದ್ದೆಗಳಿದ್ದಾವೆ. ಸಾಮಾನ್ಯ ಬ್ಯಾಕ್ಲಾಗ್ 2, ಇಲ್ಲಿ 2, ಮಹಿಳಾ ಅಭ್ಯರ್ಥಿ 1, ಅದೇ ರೀತಿ ವಿಕಲಚೇತನ ಅಭ್ಯರ್ಥಿ 3. ಟೋಟಲಿ ಮಹಿಳಾ ಪೋಸ್ಟ್ಗಳು, ಟೋಟಲಿ ಈ ಬ್ಯಾಕ್ಲಾಗ್ ಪೋಸ್ಟ್ಗಳು 6 ಇದ್ದಾವೆ. ಅದೇ ರೀತಿ ಸಹಾಯಕ ಇಂಜಿನಿಯರ್ ಸಿವಿಲ್, ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ದವ್ರಿಗೆ ಎಷ್ಟಿದ್ದಾವೆ 21 ಪೋಸ್ಟ್ಗಳಿದ್ದಾವೆ. ಈ ರೀತಿ ಪೋಸ್ಟ್ಗಳು ಡಿವೈಡ್ ಆಗಿದ್ದಾವೆ. ಪರಿಶಿಷ್ಟ ಜಾತಿ, SC, ST, ಆ ರೀತಿ ಜನರಲ್ಲು, ಕೆಟಗರಿ 1, ಕೆಟಗರಿ 2 ಈ ರೀತಿ ಡಿವೈಡ್ ಆಗಿದ್ದಾವೆ. ಕಿರಿಯ ಜೂನಿಯರ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಜೂನಿಯರ್ ಇಂಜಿನಿಯರ್ಗೆ 477 ಪೋಸ್ಟ್ಗಳಿದ್ದಾವೆ. ಅದೇ ರೀತಿ ನಾವು ನೋಡ್ತಾ ಹೋದಾಗ ಬ್ಯಾಕ್ಲಾಗ್ ಹುದ್ದೆಗಳು ಜೂನಿಯರ್ ಇಂಜಿನಿಯರ್ 9 ಪೋಸ್ಟ್ ಇದ್ದಾವೆ. ಇಲ್ಲಿ ಕಿರಿಯ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ ಸಿವಿಲಲ್ಲಿ 21 ಪೋಸ್ಟ್ಗಳಿದ್ದಾವೆ. ಕಿರಿಯ ಸಹಾಯಕ ಪೋಸ್ಟ್ಗಳು ಇಲ್ಲಿ 357 ಪೋಸ್ಟ್ಗಳು. ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಟೋಟಲಿ ಪೋಸ್ಟ್ಗಳು ಎಷ್ಟಿದ್ದಾವೆ ಅಂದರೆ 106 ಪೋಸ್ಟ್ಗಳಿದ್ದಾವೆ. ಸಿವಿಲ್ ಸಹಾಯಕ ಇಂಜಿನಿಯರು 7, ಇದು ಎಲೆಕ್ಟ್ರಿಕಲ್ ಸಹಾಯಕ ಇಂಜಿನಿಯರ್ದು 106, ಸಿವಿಲ್ದು 7, ಆಮೇಲೆ ಕಿರಿಯ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ 6 ಎಲೆಕ್ಟ್ರಿಕಲಲ್ಲಿ. ಅದೇ ರೀತಿ ಕಿರಿಯ ಇಂಜಿನಿಯರ್ ಎಲೆಕ್ಟ್ರಿಕಲ್ ಟೋಟಲಿ 82. ಕಿರಿಯ ಇಂಜಿನಿಯರ್ ಇಲ್ಲಿ ಅದೇ ರೀತಿ ಬ್ಯಾಕ್ಲಾಗ್ ಹುದ್ದೆಗಳು 2, ಕಿರಿಯ ಇಂಜಿನಿಯರ್ ಪೋಸ್ಟ್ಗಳು ಎಷ್ಟಿದ್ದಾವೆ ಅಂದರೆ 8, ಸಿವಿಲಲ್ಲಿ ಕಿರಿಯ ಇಂಜಿನಿಯರು 3. ಈ ರೀತಿ ಸಿವಿಲು ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರ್ ಪೋಸ್ಟ್ಗಳಿಗೆ ಮತ್ತು ಜೂನಿಯರ್ ಇಂಜಿನಿಯರ್ JE, AE, AEE ಪೋಸ್ಟ್ಗಳಿಗೆ ಇಲ್ಲಿ ಕಾಲ್ಫಾರ್ಮ್ ಆಗಿದೆ. ಈ ರೀತಿ ಯಾವ್ಯಾವ ಕೆಟಗರಿಗೆ ಯಾವ್ಯಾವ ಹುದ್ದೆಗಳಿದ್ದಾವೆ ಅನ್ನೋದನ್ನು ನಾವು ಈ ನೋಟಿಫಿಕೇಶನ್ ಡಿಟೇಲ್ ಆಗಿ ನೋಡ್ಬೋದು. ಇಲ್ಲಿ ಆಯ್ಕೆ ಹೊಂದಿದ ಅಭ್ಯರ್ಥಿಗಳನ್ನು ರಾಜ್ಯದಾದ್ಯಂತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಅಥವಾ ಎಸ್ಕಾಂ ಅವಶ್ಯಕತೆಗನುಗುಣವಾಗಿ ಖಾಲಿ ಹುದ್ದೆಗೆ ಹಕ್ಕನ್ನು ಹೊಂದಿರುತ್ತದೆ. ಅಂದರೆ ಯಾವ್ಯಾವ ಈಗ ಹೆಸ್ಕಾಮು, ಜೆಸ್ಕಾಮು, ಚೆಸ್ಕಾಮು ಯಾವ್ಯಾವ ಬೋರ್ಡ್ಗಳಿದಾವಲ್ಲ, ಆ ಎಲ್ಲ ಬೋರ್ಡ್ಗಳಿಗೆ ಎಲ್ಲೆಲ್ಲಿ ಖಾಲಿ ಇದ್ದಾವೆ ಅಲ್ಲಿ ನಾವು ಅವ್ರುಗಳನ್ನು ಪ್ಲೇಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಭರ್ತಿಯಾಗದೆ ಉಳಿಯುವ ಹುದ್ದೆಗಳನ್ನು ಸರ್ಕಾರ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಿಸಲು ಬ್ಯಾಕ್ಲಾಗ್ ಎಂದು ಪರಿಗಣಿಸಲಾಗುವುದು. ಯಾವುದಾದ್ರೂ ಫಿಲಪ್ ಆಗಲಿಲ್ಲ ಅಂದರೆ ಅದನ್ನು ಬ್ಯಾಕ್ಲಾಗ್ ಅಂತ ಕನ್ಸಿಡರ್ ಮಾಡಿ ಅದನ್ನು ಮತ್ತೆ ಫಿಲಪ್ ಮಾಡಲಾಗುತ್ತೆ.
371 ಜೆ ಅಡಿಯಲ್ಲಿ ಆಯ್ಕೆಗಳು ಅಭ್ಯರ್ಥಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿ ಹುದ್ದೆಗಳಿಗೆ ಮಾತ್ರ ಭರ್ತಿ ಮಾಡಲಾಗುವುದು. ಅಂದರೆ 371 ಅಲ್ಲಿ ಅವರಿಗೆ 371 ಜೆ ಅಲ್ಲಿ ಕ್ಲೇಮ್ ಮಾಡ್ತಿದ್ರೆ, ಅಂದರೆ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಕ್ಲೇಮ್ ಮಾಡ್ತಿದ್ರೆ ಅವ್ರಿಗೆ ಅದೇ ಪೋಸ್ಟ್ಗಳಿಗೆ ಅವರು ಏನೋ ಅವಕಾಶಗಳಿರ್ತವೆ. ವಿಕಲಚೇತನ ಅಭ್ಯರ್ಥಿಗಳ ಭರ್ತಿಯನ್ನು ಸಹ ಸರ್ಕಾರದ ಆದೇಶ ಸಂಖ್ಯೆ, ಅಂದರೆ ಯಾರು ಹ್ಯಾಂಡಿಕ್ಯಾಪ್ಡ್ ಇದ್ದಾರೆ ಈ ಆರ್ಡರ್ ಪ್ರಕಾರ ಅವರು ಹ್ಯಾಂಡಿಕ್ಯಾಪ್ಡ್ ಅಂತ ಕನ್ಸಿಡರ್ ಮಾಡೋದು. ಸ್ಥಳೀಯ ವೃಂದ ಮತ್ತು ಮಿಕ್ಕುಳಿದವರಿಂದ ಎರಡೂ ವೃಂದಗಳಿಗೆ ಅರ್ಜಿ ಸಲ್ಲಿಸಲು ವಿಶೇಷ ಸೂಚನೆ. ಅರ್ಜಿ ಸಲ್ಲಿಸಲು ಏನು ಸೂಚನೆ ಇದೆ? ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅಂತ ಏನಿತ್ತು ಅದನ್ನು ಕಲ್ಯಾಣ ಕರ್ನಾಟಕ ಏನಂತೀವಿ. ಪ್ರದೇಶದ ಸ್ಥಳೀಯ ವ್ಯಕ್ತಿಗಳು ಸ್ಥಳೀಯ ವೃಂದದ ಹುದ್ದೆ ಹಾಗೂ ಮಿಕ್ಕುಳಿದ ವೃಂದ ಎರಡೂ ಹುದ್ದೆಗಳಿಗೆ, ಅಂದರೆ ಹೈದರಾಬಾದ್ ಕರ್ನಾಟಕದವರು ನಾನ್ ಕಲ್ಯಾಣ ಕರ್ನಾಟಕಕ್ಕೂ ಅವರು ಅರ್ಜಿಗಳನ್ನು ಸಲ್ಲಿಸಬಹುದು. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಹಾಗೂ ಮಿಕ್ಕುಳಿದ ವೃಂದಕ್ಕೆ ಎರಡೂ ಅರ್ಜಿಗಳನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಅಂಶ ಸ್ಪಷ್ಟವಾಗಿ ತಿಳಿಸುವುದು. ಅಲ್ಲದೆ ಒಂದೇ ಹುದ್ದೆ ಆಯ್ಕೆಗೆ ಸ್ಥಳೀಯ ವೃಂದ ಹಾಗೂ ಮಿಕ್ಕುಳಿದ ಎರಡೂ ಹೊಂದಿದಲ್ಲಿ ಯಾವ ವೃಂದಕ್ಕೆ ಆಯ್ಕೆಯಾಗಲು ಬಯಸುತ್ತಾರೆ ಎಂಬುದರ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ, ಅಂದರೆ ಈಗ ನಾನ್ ಹೈದರಾಬಾದ್ ಕರ್ನಾಟಕದವರು ಹೈದರಾಬಾದ್ ಕರ್ನಾಟಕಕ್ಕೂ ಅರ್ಜಿ ಸಲ್ಲಿಸಬಹುದು, ನಾನ್ ಹೈದರಾಬಾದ್ ಕರ್ನಾಟಕಕ್ಕೂ ಅರ್ಜಿಯನ್ನು ಸಲ್ಲಿಸಬಹುದು. ಅದನ್ನು ನಾವು ಆನ್ಲೈನಲ್ಲಿ ಫಿಲ್ಅಪ್ ಮಾಡಬೇಕಾದ್ರೆ ಡಿಟೇಲ್ ಆಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಈ ರೀತಿ ವೇತನ ಶ್ರೇಣಿ ಇದಾವೆ ನೋಡಿ. ಸಹಾಯಕ ಇಂಜಿನಿಯರ್ ವಿದ್ಯುತ್ ಹಾಗೂ ಸಿವಿಲ್ ಬೇಸಿಕ್ ವೇತನ ಶ್ರೇಣಿ ಏನಿದೆ 41,330ರಿಂದ 72,920. ಕಿರಿಯ ಇಂಜಿನಿಯರ್ಗೆ 26,270ರಿಂದ 65,020. ಕಿರಿಯ ಸಹಾಯಕ 20,220ರಿಂದ 51,640. ಅದೇ ರೀತಿ ಯಾವ ರೀತಿ ನೌಕರಿ ಬರುತ್ತೆ ಮತ್ತು ವಿದ್ಯಾರ್ಥಿ ನೋಡಿ, ಇಲ್ಲಿ ನಾವು ವಿದ್ಯಾರ್ಥಿ ನೋಡ್ತಾ ಹೋದಾಗ ಸಹಾಯಕ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ ವಿದ್ಯುತ್ಗೆ ಮನ್ನಣೆ ಪಡೆದ ಯಾವುದೇ ವಿಶ್ವವಿದ್ಯಾಲಯ ಸಂಸ್ಥೆಯ AICTE ಇಂದ ಮಾನ್ಯತೆ ಪಡೆದಿರುವ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ನಲ್ಲಿ BE BTech ಪದವಿ ಹೊಂದಿರತಕ್ಕದ್ದು ಅಥವಾ ಈ AMIE ಭಾಗ ಎ ಮತ್ತು ಬಿ ಎಲೆಕ್ಟ್ರಿಕಲ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಎಲೆಕ್ಟ್ರಿಕಲ್ ಇಂಜಿನಿಯರ್. ಇದು ಭಾಳ ಇಂಪಾರ್ಟೆಂಟು, ಕೆಲವೊಬ್ಬರಿಗೆ ಭಾಳ ಗೊಂದಲ ಇತ್ತು. ENC ದವರಿಗೆ ಎಲೆಕ್ಟ್ರಾನಿಕ್ಸ್ ENC ಮಾಡಿದವ್ರಿಗೂ ಕೂಡ ಇಲ್ಲಿ ಅವಕಾಶ ಇದೆ ಅಂತ ಇತ್ತು. ಇಲ್ಲಿ ENC ಮಾಡಿದವ್ರಿಗೆ ಅವಕಾಶ ಇಲ್ಲ. ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ BE ಇನ್ ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮಾಡಿದವ್ರಿಗೆ, BE ಇನ್ ಎಲೆಕ್ಟ್ರಿಕಲ್ಸ್ ಮಾಡಿದವ್ರಿಗೆ ಮಾತ್ರ ಇಲ್ಲಿ ಈ ಎಲೆಕ್ಟ್ರಿಕಲ್ ವಿದ್ಯುತ್ ಸಹಾಯಕ ಇಂಜಿನಿಯರ್ ಏನಿದ್ದಾರೆ ಅವರು ಎಲಿಜಿಬಲ್ ಆಗ್ತಾರೆ. ಓನ್ಲಿ BE ಇನ್ ಎಲೆಕ್ಟ್ರಿಕಲ್ದವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಈ ಪೋಸ್ಟ್ಗಳಿಗೆ. ಸಿವಿಲ್ದವ್ರಿಗೆ ಮನ್ನಣೆ ಪಡೆದ ಯಾವುದೇ ವಿಶ್ವವಿದ್ಯಾಲಯ ಸಂಸ್ಥೆ AICTE ಮಾನ್ಯತೆ ಪಡೆದಿರುವ ಸಿವಿಲ್ ಇಂಜಿನಿಯರಿಂಗ್ BE BTech ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡಿಗ್ರಿ ಮಾಡಿದವರಿಗೆ ಮಾತ್ರ ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದು. ಕಿರಿಯ ಇಂಜಿನಿಯರ್ ಯಾರು ಮಾಡ್ಬೋದು? ಕರ್ನಾಟಕದ ರಾಜ್ಯದ ಪಾಲಿಟೆಕ್ನಿಕ್ ವ್ಯಾಸಂಗ ಮಾಡಿ ಕರ್ನಾಟಕ ತಾಂತ್ರಿಕ ಶಿಕ್ಷಣ ಮಂಡಳಿದ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಡಿಪ್ಲೊಮಾ ವಿದ್ಯಾರ್ಥಿ ಯಾರು ಎಲೆಕ್ಟ್ರಿಕಲಲ್ಲಿ ಡಿಪ್ಲೊಮಾ ಮಾಡಿರ್ತಾರೆ, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ಸ್ ಯಾರು ಮಾಡಿರ್ತಾರೆ ಅವರಿಗೆ ತುಂಬ ಉಪಯುಕ್ತವಾದ ಪೋಸ್ಟ್ಗಳಿವು. ಅಂಥವ್ರು ಮಾತ್ರ BE ಇನ್ ಎಲೆಕ್ಟ್ರಿಕಲ್ಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ಸ್ ಯಾರು ಮಾಡ್ತಾರೆ ಅವರಿಗೆ ಇದು ತುಂಬ ಅವರು ಮಾತ್ರ ಇದನ್ನು ಅಪ್ಲೈ ಮಾಡಬಹುದು. ಅದೇ ರೀತಿ ನೋಡಿ, ಜೂನಿಯರ್ ಇಂಜಿನಿಯರ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ಸ್, ಜೂನಿಯರ್ ಇಂಜಿನಿಯರ್ ಸಿವಿಲ್ ಡಿಪ್ಲೊಮಾ ಇನ್ ಸಿವಿಲ್ ಮಾತ್ರ. ಸಿವಿಲ್ ಇಂಜಿನಿಯರಿಂಗಲ್ಲಿ ಯಾರು ಡಿಪ್ಲೊಮಾ ಮಾಡಿರ್ತಾರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಕಿರಿಯ ಸಹಾಯಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸುವ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ CBSE ಮತ್ತು AIC ಪರೀಕ್ಷಾ ಮಂಡಳಿಗಳು 12ನೇ ತರಗತಿ ಪರೀಕ್ಷೆ ಉತ್ತೀರ್ಣರಾಗಬಹುದು. ಅಂದರೆ ಈ ಕಿರಿಯ ಸಹಾಯಕ ಯಾರು PUC ಮುಗಿಸಿರ್ತಾರೆ ಅವರು ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದು. ಒಂದು ಕ್ಲಿಯರ್ ಆಗಬೇಕು ನಮಗೆ, ಈ ಅಸಿಸ್ಟೆಂಟ್ ಇಂಜಿನಿಯರ್ ಏನಿದ್ದಾವೆ, ಎಲೆಕ್ಟ್ರಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ BE ಇನ್ ಎಲೆಕ್ಟ್ರಿಕಲ್ಸ್, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ BE ಇನ್ ಸಿವಿಲ್, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಸ್, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ಸ್, ಜೂನಿಯರ್ ಇಂಜಿನಿಯರ್ ಸಿವಿಲ್, ಡಿಪ್ಲೊಮಾ ಇನ್ ಸಿವಿಲ್, ಕಿರಿಯ ಸಹಾಯಕ PUC ಯಾರಾದರೂ ಇದನ್ನು ನಾವು ಯಾರು PUC ಮುಗಿದಿರ್ತವೆ ಅವರೆಲ್ಲರೂ ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡಬಹುದು. ವಿಶೇಷ ಸೂಚನೆ ಏನಿದೆ ಅಂದರೆ, ಮೇಲೆ ತಿಳಿಸಿದ ಹುದ್ದೆಗಳಿಗೆ ನಿರ್ದಿಷ್ಟಪಡಿಸಿರುವ ನಿಗದಿತ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಇತರೆ ವಿಷಯ ವಿಭಾಗಗಳ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳು ಅರ್ಜಿಗಳು ನೇಮಕ. ಅಂದರೆ ಈ ಏನು ನಾವು BE ಇನ್ ಎಲೆಕ್ಟ್ರಿಕಲ್ಸು, BE ಇನ್ ಸಿವಿಲ್ಲು, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ಸು, ಡಿಪ್ಲೊಮಾ ಇನ್ ಸಿವಿಲ್ಲು ಇವುಗಳನ್ನು ಬಿಟ್ಟು ಮತ್ತೆ ಬೇರೆ ಯಾವುದಾದ್ರೂ ಡಿಗ್ರಿ ಮುಗಿಸಿದರೆ ಅಥವಾ BE ಇನ್ ನಾನು ಎಲೆಕ್ಟ್ರಾನಿಕ್ಸ್ ಮುಗಿಸಿದರೆ, BE ಇನ್ ಮೆಕ್ಯಾನಿಕಲ್ ಮುಗಿಸಿದರೆ ಅವ್ರು ಯಾರೂ ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯವಿಲ್ಲ. ಮೇಲೆ ತಿಳಿಸಿದ ನಿರ್ದಿಷ್ಟ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಇತರೆ ಯಾವುದೇ ತತ್ಸಮಾನ ವಿದ್ಯಾರ್ಥಿಗಳು ನೇಮಕ ಪರಿಗಣಿಸಿದೆ. ಅದು ಈಕ್ವಲೆಂಟ್ ಕೋರ್ಸ್ ಇದ್ರೂ ಕೂಡ ಅದನ್ನು ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಮುಕ್ತ ವಿಶ್ವವಿದ್ಯಾಲಯಗಳು ಮುಕ್ತ ಶಾಲೆಗಳಿಂದ ಪಡೆದ 10+2 ಪರೀಕ್ಷೆಯನ್ನು ಹಾಗೂ ಬ್ರಿಡ್ಜ್ ಕೋರ್ಸ್ ವಿದ್ಯಾರ್ಥಿಯನ್ನು ಕಿರಿಯ ಸಹಾಯಕ ಹುದ್ದೆಗೆ ನೇಮಕ ಪರಿಗಣಿಸಲಾಗುವುದು. ಅಂದರೆ ಓಪನ್ ಯೂನಿವರ್ಸಿಟಿಯಿಂದ ನಾವು ಕಲ್ತಿದ್ರೆ 10+2 ಅದನ್ನು ಕನ್ಸಿಡರ್ ಮಾಡಲಾಗುವುದಿಲ್ಲ. ಅಖಿಲ ಭಾರತ ತಾಂತ್ರಿಕ AICTE ನವದೆಹಲಿ ಪ್ರಕಾರ ಇಂಜಿನಿಯರಿಂಗ್ ಅಥವಾ ಪಾಲಿಟೆಕ್ನಿಕ್ ಕ್ಷೇತ್ರಗಳಲ್ಲಿ ದೂರ ಶಿಕ್ಷಣ ಮಾಧ್ಯಮ ಪಡೆದ ಡಿಪ್ಲೊಮಾ ಪದವಿ ಶಾಸ್ತ್ರ ವಿದ್ಯಾರ್ಥಿ ಅಖಿಲ ಭಾರತ
ಅಂದರೆ ಇರುವುದಿಲ್ಲವೆಂದು ತಿಳಿಸುವುದರಿಂದ ಇಂಥ ವಿಶ್ವವಿದ್ಯಾಲಯಕ್ಕೆ ಡಿಪ್ಲೊಮಾ ಇಂಜಿನಿಯರ್ ಅಂದರೆ ಯಾರಾದರೂ ಈ AICTE ಕೊಟ್ಟಿರೋ ಓಪನ್ ಯೂನಿವರ್ಸಿಟಿ ಅಥವಾ ಡಿಸ್ಟೆನ್ಸ್ ಲರ್ನಿಂಗಿಂದ ಯಾರು BE BTech ಮಾಡ್ಕೊಂಡಿದ್ರೆ ಅಥವಾ ಡಿಪ್ಲೊಮಾ ಮಾಡ್ಕೊಂಡಿದ್ರೆ ಅವ್ರಿಗೂ ಕೂಡ ಇಲ್ಲಿ ಅವಕಾಶ ಇಲ್ಲ, ದೂರ ಶಿಕ್ಷಣ ಅವಕಾಶವಿಲ್ಲ. ಇಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಂದು ಇಲ್ಲಿ ನಾವು ಅರ್ಜಿಯನ್ನು ಕೊನೆಯ ದಿನಾಂಕದೊಳಗಾಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸ್ವೀಕರಿಸಲು ನಿಗದಿತ ಕೊನೆಯ ದಿನಾಂಕದಂದು ಈ ಮೇಲಿನ ನಿಗದಿತ ಶೈಕ್ಷಣಿಕ ವಿದ್ಯಾರ್ಥಿ ಪರೀಕ್ಷೆ ಕಾಯುತ್ತಿರುವ ಅಭ್ಯರ್ಥಿಗೂ ಅರ್ಜಿ ಸಲ್ಲಿಸಲು ಅರ್ಹರಾಗುವುದಿಲ್ಲ. ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಈ ಮೇಲಿನ ನಿಗದಿತ ಶೈಕ್ಷಣಿಕ ವಿದ್ಯಾರ್ಥಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗುವುದಿಲ್ಲ. ಅಂದರೆ ಏನು ಅರ್ಜಿಗೆ ನಮಗೆ ಡೇಟ್ ಕೊಟ್ಟಿರ್ತಾರೆ ಅದರೊಳಗಾಗಿ ನಾವು ನಮ್ಮ ರಿಸಲ್ಟ್ ಬಂದಿರಬೇಕು. ನಾನು ಫೈನಲ್ ಇಯರ್ ಫೈನಲ್ ಇಯರ್ ಕ್ಯಾಂಡಿಡೇಟ್ ಇದ್ದೀನಿ, ನಾನು ನನ್ನ ಎಕ್ಸಾಮ್ ಬರ್ದೀನಿ, ನಾನು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅಂದರೆ ಅಂಥವ್ರಿಗೆ ಅವಕಾಶ ಇಲ್ಲ ಅರ್ಜಿಯನ್ನು ಸಲ್ಲಿಸಲಿಕ್ಕೆ. ಅರ್ಹತೆ ಏನಪ್ಪ ಅಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 60% ಆಗಿರಬೇಕು. ನಮ್ಮ BEಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ತೇರ್ಗಡೆ ಅಂಕಗಳು ಪಾಸ್ ಆಗಿದ್ರೆ ಸಾಕು, ಅವರು ಅಪ್ಲೈ ಮಾಡ್ಬೋದು. ಅದೇ ರೀತಿ ಕ್ಯಾಟಗರಿ 1, 2A, 2B, 3A, 3B ಅವರು 50% ಆಗಿರಬೇಕು. BE ಅಥವಾ BTech ಡಿಪ್ಲೊಮಾ ನಾವೇನು ಯಾವ ಕ್ವಾಲಿಫೈಯಿಂಗ್ ಡಿಗ್ರಿ ಇದೆಯಲ್ಲ ಅದರಲ್ಲಿ ಜನರಲ್ ಮೆರಿಟ್ ಅವ್ರಿಗೆ 60%, ಈ ಉಳಿದ ಕ್ಯಾಟಗರಿ 50, SC ST ಅವರಿಗೆ ಪಾಸ್ ಆದರೆ ಅವರು ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹರಾಗಿರ್ತಾರೆ. ಇಲ್ಲಿ ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಪ್ರಾರಂಭ ದಿನಾಂಕ 7/2/2022ರಿಂದ 7/3/2020 ಫೆಬ್ರವರಿ 7, 2022ರಿಂದ ಫೆಬ್ರವರಿ 7, 2022ರಿಂದ ಮಾರ್ಚ್ 7, 2022ರವರೆಗೆ ನಾವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಇಲ್ಲಿ ನಮಗೆ ಶುಲ್ಕ ಅಂದರೆ ದುಡ್ಡನ್ನು ಪಾವತಿಸಲಿಕ್ಕೆ 9/3 ಮಾರ್ಚ್ 9ನೇ ತಾರೀಕುವರೆಗೂ ಲಾಸ್ಟ್ ದಿನಾಂಕ ಇದೆ. ಅರ್ಜಿ ಸಲ್ಲಿಸಲಿಕ್ಕೆ ಮಾರ್ಚ್ 7. ಸಾಮಾನ್ಯ ವರ್ಗದವರಿಗೆ ಫೀಸ್ ಎಷ್ಟಿದೆ ಅಂದರೆ 600 ಇದೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಜಿ ಫೀ. ಕ್ಯಾಟಗರಿ 1, 2A, 2B, 3A, 3Bಗೆ 600, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 350, ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ಫೀಸ್ ಇರುವುದಿಲ್ಲ. ಇದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಫೀಸ್ಗಳು. ವಯೋಮಿತಿ ಯಾವ ರೀತಿ ಇದೆ ಅಂದರೆ ಎಲ್ಲ ವರ್ಗದ ಮಿನಿಮಮ್ 18 ವರ್ಷ ಆಗಿರಬೇಕು. ಗರಿಷ್ಠ ಸಾಮಾನ್ಯ ವರ್ಗದವರಿಗೆ 35 ವರ್ಷ, 2A, 2B, 3A, 3B ಅವರಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ SC ST ಮತ್ತು ಪ್ರವರ್ಗ 1 ಕ್ಯಾಟಗರಿ 1ದವರಿಗೆ 40 ವರ್ಷ, 2A, 2B, 3A, 3B ಅವರಿಗೆ 38 ವರ್ಷ, SC ST ಮತ್ತು ಕ್ಯಾಟಗರಿ 1ದವರಿಗೆ 40 ವರ್ಷ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಗರಿಷ್ಠ ವಯೋಮಿತಿ ಇರುತ್ತೆ. ವಯೋಮಿತಿ ಸಡಿಲಿಕೆಗಳು ಇಲ್ಲಿ ನಿಗಮ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುವ ನೌಕರರಿಗೆ 10 ವರ್ಷ ಸಡಿಲಿಕೆ ಇರುತ್ತೆ. ಮಾಜಿ ಸೈನಿಕರ ಆಗದಲ್ಲಿ ಅವರು ಟೋಟಲಿ ಗರಿಷ್ಠ 45 ವರ್ಷ, ಅಂಗವಿಕಲರಿಗೆ 10 ವರ್ಷ ಸಡಿಲಿಕೆ, KPTCL ಅಥವಾ ಎಸ್ಕಾಂಗಳು ಮತ್ತು ಇತರ ಸಾರ್ವಜನಿಕ ವಿದ್ಯುತ್ ಪ್ರಸರಣ ವಿತರಣಾ ಕ್ಷೇತ್ರದ ಗುತ್ತಿಗೆ ಆಧಾರ ಮೇಲೆ ಅವರು ಏನೋ ಕೆಲಸ ಮಾಡ್ತಿದ್ರೆ ಅವ್ರಿಗೆ 5 ವರ್ಷ ಸಡಿಲಿಕೆ ಇದೆ. ಯಾರಾದರೂ ಆಲ್ರೆಡಿ ಈ ಬೋರ್ಡ್ಗಳಲ್ಲಿ ಕೆಲಸ ಮಾಡ್ತಿದ್ರೆ ಅವ್ರಿಗೆ 5 ವರ್ಷದ ಸಡಿಲಿಕೆ ಇದೆ. ಅರ್ಜಿ ಸಲ್ಲಿಕೆ ಆನ್ಲೈನ್ ಮುಖಾಂತರನೇ ಕಡ್ಡಾಯವಾಗಿ ಅರ್ಜಿಯನ್ನು ನಾವು ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ವೆಬ್ಸೈಟ್ ಸೌಲಭ್ಯವನ್ನು ದಿನಾಂಕ 7/2/2022ರಿಂದ 7/3/2020ರವರೆಗೆ ಒದಗಿಸುವುದು. ಅರ್ಜಿ ಸಲ್ಲಿಸಲು ದಿನಾಂಕ 7/3/2020 ಇದು ಇಂಪಾರ್ಟೆಂಟ್ ನೋಡ್ರಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/3/2022 ಆಗಿರುತ್ತೆ. ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ ಮಾರ್ಚ್ 7 ಕೊನೆಯ ದಿನಾಂಕವಾಗಿರುತ್ತೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ. ಅದೇ ರೀತಿ ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲ ಅರ್ಹ ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ಲಭ್ಯವಿರುವ ಸೂಚನೆಗಳು ಅಭ್ಯರ್ಥಿಗಳು ಓದಿಕೊಳ್ಳತಕ್ಕದ್ದು. ಅಂದರೆ ಏನೇನು ಕಂಡೀಷನ್ಸ್ ಇದ್ದಾವೆ ಎಲ್ಲನೂ ನಾವು ಡೀಟೇಲಾಗಿ ಓದಬೇಕಾಗುತ್ತೆ. ಅದೇ ರೀತಿ ಅರ್ಜಿ ಶುಲ್ಕದ ನಮೂನೆಯನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಮ್ಮ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಅರ್ಜಿ ಶುಲ್ಕವನ್ನು ಕರ್ನಾಟಕ ರಾಜ್ಯದ ಯಾವುದಾದ್ರೂ ಅಂಚೆ ಕಚೇರಿ ಮುಖಾಂತರ ಪಾವತಿಸಬೇಕಾಗಿರುತ್ತೆ. ಅಲ್ಲೇ ಪೋಸ್ಟಲ್ ಮುಖಾಂತರ ದುಡ್ಡನ್ನು ಕಟ್ಟಬೇಕಾಗುತ್ತೆ. ಅರ್ಜಿ ದುಡ್ಡು ಎಷ್ಟಿದೆ ಅಷ್ಟು. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದ ನಂತರ ಅಭ್ಯರ್ಥಿ ಅಂಚೆ ಕಚೇರಿ ಚಲನೆಯಿಂದ ಮುದ್ರಿತ ಪ್ರತಿಯನ್ನು ಪಡೆದುಕೊಳ್ಳಬೇಕು ಮತ್ತು ಅರ್ಜಿ ಶುಲ್ಕವನ್ನು ಕರ್ನಾಟಕ ರಾಜ್ಯದ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವ ಈ ಅಂಚೆ ಕಚೇರಿಗಳಿಗೆ ಪಾವತಿಸಬೇಕು. ಈ ಅಂಚೆ ಕಚೇರಿ ಅರ್ಜಿ ಶುಲ್ಕ ಪಾವತಿಸಲು ಅಂದರೆ ದುಡ್ಡನ್ನು ಕಟ್ಟಲಿಕ್ಕೆ 9/3/2022ರಿಂದ ಕೊನೆಯ ದಿನಾಂಕವಾಗಿರುತ್ತೆ. ಅಂಚೆ ಕಚೇರಿಗೆ ಪಾವತಿ ಮಾಡಿ ಶುಲ್ಕದ ಬಗ್ಗೆ ಮೊತ್ತ ಪಾವತಿ 2 ದಿನಗಳ ನಂತರ ಇಲ್ಲಿ ನಾವು ನೋಡ್ಕೋಬಹುದು. ಈ ಕರ್ನಾಟಕ ಪೋಸ್ಟ್ ಇಲ್ಲಿ ನಾವು ದುಡ್ಡನ್ನು ಕಟ್ಟಿರೋದನ್ನು ಇಲ್ಲಿ ಕನ್ಫರ್ಮ್ ಮಾಡ್ಕೋಬಹುದು. ಚೆಕ್, ಡಿಮ್ಯಾಂಡ್, DD, ಮನಿ ಆರ್ಡರ್, ಪೋಸ್ಟಲ್ ಆರ್ಡರ್ ಯಾವುದೇ ರೀತಿಯಿಂದ ದುಡ್ಡನ್ನು ನಾವು ಸ್ವೀಕರಿಸಲಾಗುವುದಿಲ್ಲ. ಅಭ್ಯರ್ಥಿಗಳು ನಿಗದಿತ ಅರ್ಜಿ ಶುಲ್ಕವನ್ನು ಕಡ್ಡಾಯವಾಗಿ ಪಾವತಿಸತಕ್ಕದ್ದು. ಅರ್ಜಿ ಶುಲ್ಕವನ್ನು ಸಂದಾಯ ಮಾಡದಿದ್ದಲ್ಲಿ ಅಂತಹ ಅರ್ಜಿಗಳನ್ನು ಅಂದರೆ ಯಾರು ದುಡ್ಡು ಕಟ್ಟಲ್ಲ ಅಂತ ಅರ್ಜಿಗಳು ರಿಜೆಕ್ಟ್ ಆಗ್ತವೆ.
ಅಭ್ಯರ್ಥಿಗಳು ಒಂದು ನಿರ್ದಿಷ್ಟ ಹುದ್ದೆಗೆ ಒಂದಕ್ಕಿಂತ ಹೆಚ್ಚಿನ ಅರ್ಜಿಗಳಲ್ಲಿ ಸಲ್ಲಿಸಿದ್ದಲ್ಲಿ ಅವುಗಳ ಪೈಕಿ ಇತ್ತೀಚಿನ ಅರ್ಜಿಯನ್ನು ಮೋಸ್ಟ್ ರೀಸೆಂಟ್ ಅಂದರೆ ನಾವು ಮೋರ್ ದೆನ್ ಒನ್ ಅಪ್ಲಿಕೇಶನ್ ಸಲ್ಲಿಸಿದ್ರೆ ರೀಸೆಂಟ್ ಯಾವ್ದು ಸಲ್ಲಿಸಿರ್ತೀವೋ ಅದನ್ನ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಅಭ್ಯರ್ಥಿಗಳು ತಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಕಡ್ಡಾಯವಾಗಿ ಪಡೆದಿಟ್ಟುಕೊಂಡು ಆನ್ಲೈನ್ ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡತಕ್ಕದ್ದು. ಆಯ್ಕೆ ವಿಧಾನ ಯಾವ ರೀತಿ ನಾವು ಸೆಲೆಕ್ಷನ್ ಆಗ್ತೀವಿ ನೋಡಿ. ಸಹಾಯಕ ಇಂಜಿನಿಯರ್ ಅಂದರೆ ಎಇ, ಜೆಇ ಮತ್ತು ಕಿರಿಯ ಸಹಾಯಕ ಹುದ್ದೆಗಳಿಗೆ ನೇಮಕಾತಿಯನ್ನು ಆಪ್ಟಿಟ್ಯೂಡ್ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದಲ್ಲಿ ಅರ್ಹತೆಯ ಆಧಾರದ ಮೇಲೆ ಮಾತ್ರ ಕರ್ನಾಟಕ ಸರ್ಕಾರದಿಂದ ಕಾಲಕಾಲಕ್ಕೆ ಹೊರಡಿಸಲಾದ ಮೀಸಲಾತಿ ನಿಯಮಗಳನ್ನು ಅನುಸರಿಸಿ ಮಾಡಲಾಗುವುದು. ಅಂದರೆ ನಾವು ಏನು ಯಾರ್ಯಾರು ಅರ್ಜಿ ಸಲ್ಲಿಸ್ತೀವಿ ಎಲ್ರಿಗೂ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಆಪ್ಟಿಟ್ಯೂಡ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆ ಆಪ್ಟಿಟ್ಯೂಡ್ ಎಕ್ಸಾಮಲ್ಲಿ ರಿಸರ್ವೇಷನ್ಗೆ ತಕ್ಕಂಗೆ ಸೆಲೆಕ್ಷನ್ಸ್ ಆಗ್ತವೆ. ಇಲ್ಲಿ ಆಪ್ಟಿಟ್ಯೂಡ್ ಪರೀಕ್ಷೆಯಲ್ಲಿ ಕನಿಷ್ಠ 35% ಅಂಕ ಗಳಿಸಿದ ಅಭ್ಯರ್ಥಿಗಳು ಮಾತ್ರ ಸಹಾಯಕ ಇಂಜಿನಿಯರ್, ಕಿರಿಯ ಇಂಜಿನಿಯರ್ ಮತ್ತು ಸಹಾಯಕ ಅರ್ಹರಾಗಿರುತ್ತೆ. ಅಂದರೆ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ 35% ಮಾತ್ರ. ಇಲ್ಲಿ ನಮಗೆ ಏನು ನಮ್ಮ BE ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಇವುಗಳಲ್ಲಿ ತಗೊಂಡಿರೋ ಮಾರ್ಕ್ಸ್ಗಳನ್ನು ಕನ್ಸಿಡರ್ ಮಾಡಲ್ಲ. ಇವುಗಳು ಎಲಿಜಿಬಿಲಿಟಿಗೆ ಮಾತ್ರ. ಜನರಲ್ ಮೆರಿಟ್ದವ್ರಿಗೆ 60%, 2A 2Bದವ್ರಿಗೆ 50%, SC ST ಪಾಸ್ ಆದರೆ ಸಾಕು, ಅವರು ಎಲಿಜಿಬಲ್ ಆಗ್ತಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಅದೇ ರೀತಿ ನಾವು ಈ ಪೋಸ್ಟ್ಗಳಿಗೆ ನಾವು ಅರ್ಹರಾಗಬೇಕಾದ್ರೆ 35% ನಾವು ಎಕ್ಸಾಮ್ನಲ್ಲಿ ತಗೋಬೇಕು ಆಪ್ಟಿಟ್ಯೂಡ್ ಟೆಸ್ಟ್. ಆಪ್ಟಿಟ್ಯೂಡ್ ಪರೀಕ್ಷೆ ವಿಧಾನ ಹಾಗೂ ದಿನಾಂಕವನ್ನು ನಂತರದ ದಿನಗಳಲ್ಲಿ ತಿಳಿಸೋದು. ಯಾವ ರೀತಿ ಇರುತ್ತೆ ಪರೀಕ್ಷೆ, ಆಮೇಲೆ ಅದರ ಯಾವ ಮೆಥಡಲ್ಲಿ ಕಂಡಕ್ಟ್ ಮಾಡ್ತಾರೆ, ಯಾವ ಡೇಟಿಗೆ ಇರುತ್ತೆ ಅನ್ನೋದನ್ನ ಆಮೇಲೆ ಅದನ್ನ ತಿಳಿಸಲಾಗ್ತದೆ. ವಿಕಲಚೇತನ ಅಭ್ಯರ್ಥಿಗಳಿಗೆ 15/6/2017 ಅನ್ವಯ ಪ್ರತಿಯೊಂದು ಹುದ್ದೆಗಳಿಗೆ ಎದುರಾಗಿ ವಿಕಲಾಂಗತೆಯ ಸ್ವರೂಪ ಹೊಂದಿರುವ ವಿಕಲಚೇತನ ಅಭ್ಯರ್ಥಿಗಳನ್ನು ಮಾತ್ರ ಅಂದ್ರೆ ಆ ಪೋಸ್ಟ್ಗಳಿಗೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಮಾತ್ರ ರೆಕ್ರೂಟ್ಮೆಂಟ್ ಮಾಡಲಾಗುತ್ತೆ. ಅದೇ ರೀತಿ ಇಲ್ಲಿ ವಿಕಲಚೇತನೆಯ ಕೆಲವೊಂದು ಅದು ಎಷ್ಟು ಪರ್ಸೆಂಟೇಜ್ ಇರಬೇಕು ಅನ್ನೋದನ್ನ, ಯಾವ ರೀತಿ ಇರಬೇಕು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿರೋದೆ. ಅದನ್ನು ನಾವು ಯಾರು ವಿಕಲಚೇತನ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕೋಟಾಲಿ ಯಾರು ನಾವು ಕ್ಲೇಮ್ ಮಾಡ್ತಾ ಇದ್ದೀವಿ ಅದನ್ನ ಇಲ್ಲಿ ನೋಡ್ಕೋಬಹುದು. ಆಪ್ಟಿಟ್ಯೂಡ್ ಪರೀಕ್ಷೆಗೂ ಮುನ್ನ ಗುಂಪು B ಮತ್ತು C ಪದವೃಂದ ಹುದ್ದೆಗಳಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂದರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ನಡೆಸಲಾಗುತ್ತೆ. ಯಾರಿಗೆ ಮೇಲೆ ತಿಳಿಸಿರುವ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳು SSLC, PUC ಅಥವಾ ಮೇಲ್ಪಟ್ಟ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡವನ್ನು ಮುಖ್ಯ ಭಾಷೆಯಾಗಿ, ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಅಥವಾ ಐಚ್ಛಿಕ ವಿಷಯವಾಗಿ ಆದರೆ ಸಂಯುಕ್ತ ಪತ್ರಿಕೆಯಲ್ಲಿ ವಿಷಯಗಳನ್ನಾಗಿರಬಾರದು ಅಥವಾ ಮೇಲಿನ ಪರೀಕ್ಷೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ತೆರೆಗಡೆಯಾಗಿದ್ದಲ್ಲಿ ಕಡ್ಡಾಯ ಕನ್ನಡ ಭಾಷಾ ಹೊಂದಿರುವುದು ವಿಧಾನ. ಅಂದರೆ ನಾವು PUCಯಲ್ಲಿ ಅಥವಾ 10th ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡನ ಕಲ್ತಿದ್ರೆ ನಾವು ಈ ಕನ್ನಡ ಎಕ್ಸಾಮ್ ಬರೆಯೋದು ಬೇಕಿಲ್ಲ. ಕೆಲವೊಬ್ರು ಫಸ್ಟ್ ಭಾಷೆ ಮತ್ತು ಸೆಕೆಂಡ್ ಭಾಷೆ ಕಲ್ತಿರಲ್ಲ ಕನ್ನಡನ, ಅಂಥವ್ರು ಕಡ್ಡಾಯ ಕನ್ನಡ ಪರೀಕ್ಷೆನ ಪಾಸ್ ಆಗಬೇಕಾಗುತ್ತೆ. ಅವ್ರಿಗೆ ಏನೇನು ಕಂಡೀಷನ್ಸ್ ಇದಾವೆ ಅನ್ನೋದನ್ನ ಮಿನಿಮಮ್ 50% ಮಾರ್ಕ್ಸ್ ತಗೋಬೇಕು ಆ ಕನ್ನಡ ಎಕ್ಸಾಮ್ನಲ್ಲಿ. ಅದು ಕೂಡ ಅಲ್ಲಿ ಕನ್ನಡ ಭಾಷಾ. ಇದು ಯಾಕೆ ಕನ್ನಡ ಭಾಷೆ ಅಂದರೆ ನಾವು ಎಲ್ಲ ಪೋಸ್ಟ್ಗಳು ಕರ್ನಾಟಕದಲ್ಲೇ ಇರೋದರಿಂದ ನಾವು ಕನ್ನಡನ ಕರೆಕ್ಟಾಗಿ ಕಲ್ತಿರಬೇಕು, ಕನ್ನಡ ಪಾಸ್ ಆಗಲೇಬೇಕು. ಇನ್ನೊಂದು, ಒಬ್ಬ ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಪದವೃಂದಗೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಲ್ಲಿ ಅವರು ಸಲ್ಲಿಸಿರುವ ಎಲ್ಲ ಅರ್ಜಿಗಳನ್ನು ಒಟ್ಟುಗೂಡಿಸಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಪರಿಗಣಿಸಲಾಗುವುದು. ಅಂದರೆ ಕಂಪಲ್ಸರಿ ಒಂದೇ ಅವರು ಮೋರ್ ದೆನ್ ಒನ್ ಅಪ್ಲಿಕೇಶನ್ ಹಾಕಿದ್ರು ಒಂದ್ಸಾರಿ ಕನ್ನಡ ಪರೀಕ್ಷೆ ಬರೆದ್ರೆ ಸಾಕು, ಅದನ್ನ ಕನ್ಸಿಡರ್ ಮಾಡಿದೆ. ಆಪ್ಟಿಟ್ಯೂಡ್ ಪರೀಕ್ಷೆ ಇಲ್ಲಿ ನೋಡಿ, ಆಪ್ಟಿಟ್ಯೂಡ್ ಪರೀಕ್ಷೆಯ ಬಗ್ಗೆ ಡಿಟೇಲ್ ಇಲ್ಲಿದೆ. ಆಪ್ಟಿಟ್ಯೂಡ್ ಪರೀಕ್ಷೆಯು 100 ಅಂಕಗಳ ವಸ್ತುನಿಷ್ಠ ಅಂದರೆ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಇರುತ್ತದೆ. ವಿಧಾನದ 2 ಗಂಟೆ ಅವಧಿಯ ಪರೀಕ್ಷೆಯಾಗಿರುತ್ತದೆ. ಆಪ್ಟಿಟ್ಯೂಡ್ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕರ್ನಾಟಕ ಪರೀಕ್ಷಾ KEA ಆಪ್ಟಿಟ್ಯೂಡ್ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಅವರು ನಡೆಸಿಕೊಡ್ತಾರೆ. ಆಫ್ಲೈನ್ OMR ಟೈಪ್ ಮಾದರಿಯಲ್ಲಿ ನಡೆಸಲಾಗುವುದು. ಪ್ರತಿ ಪ್ರಶ್ನೆಯು 1 ಅಂಕವನ್ನು ಹೊಂದಿರುತ್ತದೆ. ಈ ಪರೀಕ್ಷೆಯಲ್ಲಿ ಋಣಾತ್ಮಕ ನೆಗೆಟಿವ್ ಮಾರ್ಕಿಂಗ್ ಅಂಕಗಳಿದ್ದು ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಪ್ರಶ್ನೆಗಳಿಗೆ ಉತ್ತರಿಸದಿದ್ದಲ್ಲಿ ಯಾವುದೇ ಅಂಕಗಳನ್ನು ನೀಡುವುದಿಲ್ಲ. ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಪ್ರತಿ ಒಂದು ತಪ್ಪು ಮಾರ್ಕ್ಸ್ಗೆ 1/4 ಅಂದರೆ 0.25 ಮಾರ್ಕ್ಸ್ ಕಟ್ ಆಗುತ್ತೆ. ಗುಂಪು B ಹುದ್ದೆಗಳಾದ ಇಲ್ಲಿ 100 ಮಾರ್ಕ್ಸಿಗೆ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಅಂದರೆ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. 100 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. ಪ್ರತಿಯೊಂದು ಪ್ರಶ್ನೆ 1 ಮಾರ್ಕ್ಸನ್ನು ಕ್ಯಾರಿ ಮಾಡ್ತದ. ನಾವು 100 ಮಾರ್ಕ್ಸನ್ನು ಅಟೆಂಪ್ಟ್ ಮಾಡಿದೀವಿ, 100 ತಪ್ಪಾದವು ಅಂದರೆ ಟೋಟಲಿ 25 ಮಾರ್ಕ್ಸ್ ನಮಗೆ ಕಟ್ ಆಗುತ್ತೆ. ಗುಂಪು B ಹುದ್ದೆಗಳಾದ ಸಹಾಯಕ ಇಂಜಿನಿಯರ್, ವಿದ್ಯುತ್, ಸಿವಿಲ್ ಮತ್ತು ಗುಂಪು C ಹುದ್ದೆಗಳಾದ ಕಿರಿಯ
ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಇಂಗ್ಲಿಷ್ ಆವೃತ್ತಿ ಇರುತ್ತೆ. ಆಮೇಲೆ ಎಇ ಮತ್ತು ಜೆಇ ಪೋಸ್ಟ್ಗಳಿಗೆ ಕನ್ನಡದಲ್ಲೂ ಇರುತ್ತೆ ಮತ್ತು ಇಂಗ್ಲಿಷ್ನಲ್ಲೂ ಇರುತ್ತೆ ಕ್ವಶನ್ ಪೇಪರು. ಕಿರಿಯ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಸಾಕ್ಷರತೆ, ಸಾಮಾನ್ಯ ಜ್ಞಾನ ಮತ್ತು ಆಪ್ಟಿಟ್ಯೂಡ್ ಪತ್ರಿಕೆಯ ಕನ್ನಡ ಮತ್ತು ಇಂಗ್ಲಿಷ್ ಇರುತ್ತೆ. ಇವ್ರಿಗೆ ಯಾರು ಜೂನಿಯರ್ ಇಂಜಿನಿಯರ್ ಇರ್ತಾರಲ್ಲ ಅವ್ರಿಗೆ ಕಂಪ್ಯೂಟರ್ ಸಾಕ್ಷರತೆ, ಕಂಪ್ಯೂಟರ್ ಲಿಟ್ರಸಿ ಮತ್ತು ಜನರಲ್ಲು ಮತ್ತು ಆಪ್ಟಿಟ್ಯೂಡು ಇಂಗ್ಲೀಷಲ್ಲಿ ಇರುತ್ತೆ, ಕನ್ನಡದಲ್ಲೂ ಇರುತ್ತೆ. ಆಪ್ಟಿಟ್ಯೂಡ್ ಪರೀಕ್ಷೆಯನ್ನು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗದಿತ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಈ ವಿಷಯದಲ್ಲಿ ಕೆಪಿಟಿಸಿಎಲ್ ತೀರ್ಮಾನವೇ ಅಂತಿಮವಾಗಿರುತ್ತೆ. ಪರೀಕ್ಷಾ ಕೇಂದ್ರದ ಬದಲಾವಣೆ ಕುರಿತಂತೆ ಸಲ್ಲಿಸಲಾಗುವ ಕೋರಿಕೆಯನ್ನು ತಿರಸ್ಕರಿಸಲಾಗುವುದು. ಯಾರಾದರೂ ನಾನು ಸೆಂಟರ್ ಚೇಂಜ್ ಮಾಡ್ತೀನಿ ಅಂದರೆ ಅದು ಆಗಲ್ಲ. ಆಪ್ಟಿಟ್ಯೂಡ್ ಪರೀಕ್ಷೆಗೆ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಇತರೆ ವಿವರಗಳಾದ ಪರೀಕ್ಷಾ ದಿನಾಂಕ, ಸಮಯ ಮತ್ತು ಸ್ಥಳಗಳು ನಂತರದ ದಿನಾಂಕದಲ್ಲಿ ಈ ಕೆಪಿಟಿಸಿಎಲ್ ವೆಬ್ಸೈಟ್ ಅಂದರೆ ಪರೀಕ್ಷೆಗೆ ಯಾರ್ಯಾರ ಅರ್ಹತೆ ಇದ್ದೀವಿ, ಡೇಟ್ ಯಾವಾಗ, ಸಿಲೆಬಸ್ಗಳು, ಪರೀಕ್ಷೆಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ಗಳನ್ನು ಕೆಪಿಟಿಸಿಎಲ್ ವೆಬ್ಸೈಟ್ಲಿ ತಿಳಿಸಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಭ್ಯರ್ಥಿಗಳು ತಮ್ಮ ಸ್ವಂತ ವೆಚ್ಚದಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಆಪ್ಟಿಟ್ಯೂಡ್ ಪರೀಕ್ಷೆ ಹಾಜರಾಗತಕ್ಕದ್ದು. ಯಾವುದು TADA ಇರೋದಿಲ್ಲ. ಆಪ್ಟಿಟ್ಯೂಡ್ ಪರೀಕ್ಷೆಗೆ ಇಲ್ಲಿ ಸಿಲೆಬಸ್ ಇದೆ ನೋಡಿ. ಎಲೆಕ್ಟ್ರಿಕಲ್ ಸಿಲೆಬಸ್ಸು ಅಸಿಸ್ಟೆಂಟ್ ಇಂಜಿನಿಯರ್ಗೆ 75 ಮಾರ್ಕ್ಸ್, ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ VTU ಸಿಲೆಬಸ್ ಆಫ್ BE ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಿಸಿಪ್ಲಿನ್, 25 ಜನರಲ್ ಅವೇರ್ನೆಸ್ ಆ್ಯಂಡ್ ಆಪ್ಟಿಟ್ಯೂಡ್. ಏನು VTU ಅಲ್ಲಿ ಎಲೆಕ್ಟ್ರಿಕಲ್ ಡಿಗ್ರಿಗೆ BE ಇನ್ ಎಲೆಕ್ಟ್ರಿಕಲ್ಸ್ಗೆ ಏನು ಸಿಲೆಬಸ್ ಇದೆ ಅಲ್ಲಿಂದ 75 ಮಾರ್ಕ್ಸ್ ಅಲ್ಲಿ ಆ ಸಿಲೆಬಸ್ಸಿಂದ ಬರ್ತದೆ. ಆಮೇಲೆ 25 ಮಾರ್ಕ್ಸು ಜನರಲ್ ಅವೇರ್ನೆಸ್ ಬರ್ತದೆ. ಅದೇ ರೀತಿ ಸಿವಿಲ್ದವ್ರಿಗೂ VTU ಅಲ್ಲಿ ಏನು ಸಿವಿಲ್ ಬ್ರಾಂಚ್ಗೆ ಏನು ಸಿಲೆಬಸ್ ಕೊಟ್ಟಿದ್ದಾರೆ 75% ಅಲ್ಲಿಂದ ಬರುತ್ತೆ, 25 ಮಾರ್ಕ್ಸು ಜನರಲ್ ಅವೇರ್ನೆಸ್ ಇಂದ ಬರುತ್ತೆ. ಜೂನಿಯರ್ ಇಂಜಿನಿಯರ್ ಡಿಪ್ಲೊಮಾ ಸಿಲೆಬಸ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಡಿಸಿಪ್ಲಿನ್ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್, ಏನು ನಮ್ಮ DT ಅವರು ಸಿಲೆಬಸ್ ಕೊಡ್ತಾರೆ ಎಲೆಕ್ಟ್ರಿಕಲ್ದವ್ರಿಗೆ, ಅಲ್ಲಿಂದ 75 ಮಾರ್ಕ್ಸು, 25 ಮಾರ್ಕ್ಸು ಜನರಲ್ ಅವೇರ್ನೆಸ್. ಜೂನಿಯರ್ ಇಂಜಿನಿಯರ್ ಸಿವಿಲ್ 75 ಮಾರ್ಕ್ಸು ಸಿವಿಲು, 25 ಮಾರ್ಕ್ಸು ಆಪ್ಟಿಟ್ಯೂಡು. ಈ ರೀತಿ ಸಿಲೆಬಸ್ ಇರುತ್ತೆ. ಜಾತಿ, ನಾವು ಯಾವುದಾದ್ರು ಕೆಟಗರಿಗೆ ರಿಸರ್ವೇಷನ್ ಕ್ಲೇಮ್ ಮಾಡ್ತಿದ್ರೆ ಯಾವ್ಯಾವ ಫಾರ್ಮ್ಯಾಟಲ್ಲಿ ನಮ್ಮ ಸರ್ಟಿಫಿಕೇಟ್ಸ್ಗಳು ಇರಬೇಕು ಅನ್ನೋದನ್ನು ಇಲ್ಲಿ ನಾವು ಡಿಟೇಲ್ ಆಗಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ SC STಗೆ ನಮೂನೆ D ಕೊಟ್ಟಿದ್ದಾರೆ, ಕೆಟಗರಿ 1ಗೆ ನಮೂನೆ E, 2A 2B 3B ಅವ್ರಿಗೆ ನಮೂನೆ F. ಈ ರೀತಿ ಬೇರೆ ಬೇರೆ ಕೆಟಗರಿಗೆ ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ಕೊಟ್ಟಿದ್ದಾರೆ. ಗ್ರಾಮೀಣ ಮೀಸಲಾತಿ ಇದೆ, ಗ್ರಾಮೀಣ ಸರ್ಟಿಫಿಕೇಟು, ಕನ್ನಡ ಮಾಧ್ಯಮ ಸರ್ಟಿಫಿಕೇಟು, ಮಾಜಿ ಸೈನಿಕ, ಯೋಜನಾ ನಿರಾಶ್ರಿತ, ಈ ರೀತಿ ಬೇರೆ ಬೇರೆ ರಿಸರ್ವೇಷನ್ಗಳಲ್ಲಿ ಯಾವ್ಯಾವ ಸರ್ಟಿಫಿಕೇಟ್ಸ್ ನಮ್ಮ ಹತ್ರ ಇರಬೇಕು, ನಾವು ಯಾವ ಸರ್ಟಿಫಿಕೇಟ್ಸನ್ನು ರಿಸರ್ವೇಷನ್ ಕ್ಲೇಮ್ ಮಾಡ್ತೀವಿ ಆ ಎಲ್ಲ ಸರ್ಟಿಫಿಕೇಟ್ಸ್ಗಳು ನಮ್ಮ ಹತ್ರ ಇರಬೇಕಾಗುತ್ತೆ. ಇಲ್ಲಿ ಈಗಾಗಲೇ ಸರ್ಕಾರಿ ಸೇವೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿ ಕೊನೆಯ ದಿನಾಂಕಗಳು ತಮ್ಮ ಉದ್ಯೋಗ ಆದ ನಿರೀಕ್ಷೆ ಪತ್ರ ಪಡ್ಕೋದು ದಾಖಲಿತ ಪರಿಸ್ಥಿತಿ ನಿರೀಕ್ಷೆ ಪತ್ರದ ಮೂಲಕ ಪ್ರತಿಯನ್ನು ಸಲ್ಲಿಸಬೇಕು. ಅಂದರೆ ಇಲ್ಲಿ ನಾವು ಸರ್ಕಾರದಿಂದ ಯಾರಾದರೂ ಸರ್ಕಾರ ಇಲಾಖೆಯಲ್ಲಿ ಯಾವುದೇ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರೆ ಅಂಥವರು ತಮ್ಮ ಕೆಲಸ ಮಾಡೋ ಇಲಾಖೆಯಿಂದ NOCಯನ್ನು ತಗೋಬೇಕಾಗುತ್ತೆ. ಯಾರ್ಯಾರು ಈ ಪೋಸ್ಟ್ಗಳಿಗೆ ಯಾರ್ಯಾರು ಆಗ್ತಾರೆ, ಇಂಡಿಯನ್ ಸಿಟಿಜನ್ಸ್ ಮಾತ್ರ. ಯಾವ್ದಾದ್ರು ಕೇಸ್ ಇದ್ದರೆ ಅವ್ರು ಅಪ್ಲೈ ಮಾಡೋಕ್ಕಾಗಲ್ಲ. ಈ ರೀತಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಅನ್ನೋದು ಕೂಡ ಇಲ್ಲಿ ನಾವು ಡೀಟೇಲ್ ಆಗಿ ನೋಡ್ಬೋದು. ಒಟ್ಟಿನಲ್ಲಿ ನಮ್ಮ KPTCL ಇಂದ ನಮಗೆ ವಿವಿಧ ಪೋಸ್ಟ್ಗಳಿಗೆ, ತುಂಬ ಪೋಸ್ಟ್ಗಳಿಗೆ ಇಲ್ಲಿ ಕಾನ್ಫರ್ಮ್ ಆಗಿದೆ. ಆ ಎಲ್ಲ ಕಾನ್ಫರ್ಮ್ ಆಗಿರೋ ಪೋಸ್ಟ್ಗಳಿಗೆ ಯಾರ್ಯಾರು ನಾವು ಎಲಿಜಿಬಲ್ ಇದ್ದೀವಿ, BE ಇನ್ ಎಲೆಕ್ಟ್ರಿಕಲ್, BE ಇನ್ ಸಿವಿಲ್, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್, ಡಿಪ್ಲೊಮಾ ಇನ್ ಸಿವಿಲ್, ಎಲ್ಲ ವಿದ್ಯಾರ್ಥಿಗಳು ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡಬಹುದು. ಚೆನ್ನಾಗಿ ಓದಿ ನಮ್ಮ ಪರೀಕ್ಷೆಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಈ ಹುದ್ದೆಗಳು ನಮ್ಮದಾಗಿಸಿಕೊಳ್ಳೋಣ ಅಂತ ಹೇಳಿ ನಾನು ಯಾರ್ಯಾರು ಈ ಉದ್ಯೋಗ ಆಕಾಂಕ್ಷಿಗಳಿದ್ದೀರಿ ಎಲ್ರಿಗೂ ಒಂದು ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಗೆ ಏನಾದರೂ ಈ ಅರ್ಜಿ ಸಲ್ಲಿಸೋದರಲ್ಲಿ ಅಥವಾ ಬೇರೆ ಯಾವುದಾದ್ರೂ ಈ ಸಿಲೆಬಸ್ಗೆ ತಕ್ಕಂಗೆ ಅಥವಾ ಯಾವುದೇ ಒಂದು ಡೌಟ್ಸ್ಗಳಿದ್ದರೆ, ಈ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಿರೋ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ತಕ್ಕ ಮಟ್ಟಿಗೆ ನಿಮಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.